ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಾನು ಆದಿತ್ಯ, MBA ಡಿಪಾರ್ಟ್ಮೆಂಟ್, ಈಸ್ಟ್ ಪಾಯಿಂಟ್ ಕಾಲೇಜ್. ಇವಾಗ ಒಂದು ಸಾಧಾರಣ ವ್ಯಕ್ತಿ ಹೇಗೆ ಅವರು ಬಿಸ್ನೆಸ್ಸನ್ನು ಗ್ರೋ ಆಗಿ ಮಾಡಿಕೊಂಡು ಯಾವಾಗ ಅವ್ರ ಸಾಧನೆಯನ್ನು ಮಾಡಿಕೊಂಡು ವಿದೌಟ್ ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಲಿ ಏನೇ ಆಗಲಿ ಅವ್ರು ಹೇಗೆ ಸಕ್ಸಸ್ ಆಗಿದ್ದಾರೆ ಅಂತ ನೋಡೋಣ ವಿತ್ ಮೈ ಪಾರ್ಟ್ನರ್ ವಂದನಾ. ಹಾಯ್, ನಾನು ಈಸ್ಟ್ ಪಾಯಿಂಟ್ ಕಾಲೇಜಿಂದ ಬಂದಿರೋದು. ಇವಾಗ ನಾವು ಬಿಸ್ನೆಸ್ಸಿಗೆ ಬಂದುಬಿಟ್ಟು ಇವಾಗ ಇಲ್ಲಿದ್ದಾರೆ ಅಂಕಲ್. ಅವರಿಗೆ ನಾವು ಇಂಟರ್ವ್ಯೂ ಮಾಡೋಣ ಬನ್ನಿ. ಅಂಕಲ್, ನಿಮ್ಮ ಹೆಸರು ಬಂದುಬಿಟ್ಟು ಏನು ಅಂಕಲ್? ಅನಿಲ್ ಅಂತ ಅಂಕಲ್. ಇವಾಗ ನೀವು ಇಷ್ಟು ಬಿಸ್ನೆಸ್ ದೊಡ್ಡದು ಮಾಡಿದ್ದೀರಾ, ನಿಮ್ಮ ಎಜುಕೇಷನ್ ಏನಾಗಿದೆ ಅಂಕಲ್? SLC ಆಗಿದೆ ಅಂಕಲ್. ನೀವು ಈ ಎಜುಕೇಷನ್ SLC ಆಗಿಯೂ ನೀವು ಇಷ್ಟೆಲ್ಲ ದೊಡ್ಡ ಬಿಸ್ನೆಸ್ ಹಾಕಿದ್ದೀರಾ. ಸೊ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಏನಿರ್ಬೋದು ಅಂಕಲ್ ನಿಮ್ಮದು? ಇಲ್ಲಿ ಇನ್ವೆಸ್ಟ್ ಒಂದು 10 ಲ್ಯಾಕ್ ಒಳಗಡೆ ಆಗುತ್ತೆ. 10 ಲ್ಯಾಕ್ ಈಸ್ ಸಣ್ಣ ಅಮೌಂಟ್ ಅಲ್ಲ, ಬಿಗ್ ಅಮೌಂಟ್. ಒಂದು SLC ಪರ್ಸನ್ನು 10 ಲ್ಯಾಕ್ ಅಮೌಂಟ್ ಹಾಕಿ ಮಾಡ್ತಿದ್ದಾರೆ ಅಂದರೆ ಅವ್ರ ಮೋಟಿವೇಶನೇ ಒಂದು ಬೇರೆ ಲೆವೆಲ್ ಇರುತ್ತೆ. ಸೊ ಇವಾಗ ಅವ್ರ ಅಂಕಲ್ ಇಷ್ಟೆಲ್ಲ ಮಾಡಿದ್ದಾರೆ ಅಂಕಲ್. ನಿಮಗೆ ಬಿಫೋರ್ ನೀವು ಏನು ಮಾಡ್ತಿದ್ರು ಅಂಕಲ್? ನಿಮ್ಮ ಕ್ವಾಲಿಫಿಕೇಷನ್ ಅಂದರೆ ಲೈಕ್ ಈ ಬಿಸ್ನೆಸ್ ಮಾಡೋಕ್ಕಿಂತ ಮುಂಚೆ? ಚಿಕ್ಕ ವಯಸ್ಸಿಂದನೇ ಬಿಸ್ನೆಸ್ ಫೀಲ್ಡಲ್ಲೇ ಇದೆ. ಫಸ್ಟ್ ಸ್ಟಾರ್ಟಿಂಗ್ ಮೈಸೂರಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ಬೆಂಗಳೂರು ಬಂದಿದ್ದೀನಿ. ಈಗ ಸ್ಟಾರ್ಟ್ ನಿಮ್ದು ಅಂಕಲ್ ಮೊದಲು ಮೈಸೂರಲ್ಲೂ ಬೇಕ್ರಿ ಬಿಸ್ನೆಸ್ ಇತ್ತು, ಇಲ್ಲೂ ಇವಾಗ ನಮ್ಮ ಪಾರ್ಟ್ನರ್ ಬಂದುಬಿಟ್ಟು ವಂದನಾ. ಇವಾಗ ಅವಳು ಇಂಟರ್ವ್ಯೂ ಮಾಡ್ತಾಳೆ. ಸೊ ಲೆಟ್ಸ್ ಗೋ ಆನ್. ಸ್ಟಾರ್ಟ್. ಹಾಯ್ ಅಂಕಲ್, ನನ್ನ ಹೆಸರು ವಂದನಾ. ಅಂಕಲ್, ನೀವು ಇಲ್ಲೇ ಯಾಕೆ ಇದನ್ನು ಚೂಸ್ ಮಾಡಿದ್ರಿ? ಈ ಪ್ಲೇಸ್ ಇಲ್ಲೇ ಮಾಡಬೇಕು ಅಂತ ಯಾಕೆ ಅಂಕಲ್ ಅಂದ್ಕೊಳ್ರಿ? ಅಂದರೆ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಜಾಸ್ತಿ ಇಲ್ಲ ಏರಿಯಾ. ಬಟ್ ಆದರೆ ಇಲ್ಲಿ ಫುಲ್ ಎಲ್ಲರೂ ಇದ್ದಾರಲ್ವಾ, ಸುತ್ತಮುತ್ತ ಎಲ್ಲ ಫುಲ್ ಬೇಕ್ರೀಸೇ ಇದೆ. ಅದಕ್ಕೆ ನಾವು ಮುಂದೆ ಒಳ್ಳೆ ಐಟಮ್ ಕೊಟ್ಟರೆ ನಮ್ಮ ಹತ್ರ ಕಸ್ಟಮರ್ ಬರ್ತಾರೆ. ನಾವು ಮುಂದೆ ಪ್ರತಿಯೊಂದು ಐಟಮ್ ಒಳ್ಳೇದು. ಒಂದು ಸರಿ ಬಂದಿರೋರು ತಿರ್ಗಿ ಬರ್ತಾರೆ. ಅದಕ್ಕೋಸ್ಕರ ನಾವು ಇಲ್ಲಿ ಒಳ್ಳೆ ಪದಾರ್ಥ, ಒಳ್ಳೆ ಐಟಮ್ಸ್ ಕೊಡ್ತೀನಿ, ಒಳ್ಳೆ ಕ್ವಾಲಿಟಿ ಐಟಮ್ಸ್ ಕೊಡ್ತೀನಿ. ಒಂದು ಸರಿ ಬಂದಿರೋರು ತಿರ್ಗಿ ಬರ್ತಾ ಇರ್ತಾರೆ. ಅದರಿಂದ ನಾವು ಇಲ್ಲೇ ಓಕೆ ಅಂಕಲ್, ಇವಾಗ ನಿಮ್ಮ ಪ್ರಕಾರ ಜಾಬ್ ಮಾಡಿದರೆ ಚೆನ್ನಾಗಿರುತ್ತಾ ಅಥವಾ ಬಿಸ್ನೆಸ್ ಮಾಡಿದರೆ ಚೆನ್ನಾಗಿರುತ್ತಾ? ಇವಾಗಿರೋ ಯಂಗ್ಸ್ಟರ್ಸ್ ಎಲ್ಲ ಮಾಡಿದ್ರೆ ನಮಗೆ ತಿಂಗಳಿಗೆ ಸ್ಯಾಲ್ರಿ ಬರುತ್ತೆ. ಬಿಸ್ನೆಸ್ ಅಂದರೆ ಅದ್ರ ಬಗ್ಗೆ ನಮಗೆ ಎಷ್ಟು ಬಿಸ್ನೆಸ್ ಜಾಸ್ತಿ ಇದೆ ಅದಕ್ಕೆ ಅಮೌಂಟ್ ಜಾಸ್ತಿ ಬರುತ್ತೆ. ಓಕೆ ಅಂಕಲ್, ಇವಾಗ ನಿಮ್ಮ ಕಡೆ ಇಷ್ಟೆಲ್ಲ ಪ್ರಾಡಕ್ಟ್ ಇದ್ದಾವೆ. ಇದ್ರೊಳಗಡೆ ನಿಮಗೆ FMCG ಪ್ರಾಡಕ್ಟ್ ಯಾವುದು ಅಂದರೆ ಲೈಕ್ ಜಾಸ್ತಿ ಸೇಲ್ ಆಗೋದು ಪ್ರಾಡಕ್ಟ್ ಯಾವುದು ಅಂಕಲ್ ನಿಮಗೆ? ಜಾಸ್ತಿ ಸೇಲ್ ಆಗೋದು ಎಲ್ಲ ಸೇಲ್ ಆಗುತ್ತೆ. ಕೇಕು ಜಾಸ್ತಿ ಸೇಲ್ ಆಗುತ್ತೆ, ಪಪ್ಸು ಜಾಸ್ತಿ ಸೇಲ್ ಆಗುತ್ತೆ. ನಾವು ಅಂದರೆ ಒಳ್ಳೆ ಕ್ವಾಲಿಟಿ ಐಟಮ್ಸ್ ಕೊಡ್ತೀನಿ. ಅದರಿಂದ ನಮಗೆಲ್ಲ ಒಂದು ಸರಿ ಬಂದಿರೋರು ತಿರ್ಗಿ ಬರ್ತಾ ಇರ್ತಾರೆ. ಕ್ವಾಲಿಟಿ ಐಟಮ್ಸ್ ಕೊಟ್ಟರೆ ನನಗೆ ಎಲ್ಲ. ಅಂಕಲ್, ನಿಮ್ಮ ಶಾಪಲ್ಲಿ ಯಾವುದು ಫೇಮಸ್ ಅಂಕಲ್? ಲೈಕ್ ಒಂದೊಂದು ಶಾಪಲ್ಲಿ ಫಾರ್ ಎಕ್ಸಾಂಪಲ್ ಹಾಸನದಲ್ಲಿ ಬೇಕ್ರಿನೇ ಫೇಮಸ್ ಅಂತಾರೆ. ಲೈಕ್ ಹಾಗೆ ನಿಮ್ಮ ಇದರಲ್ಲಿ ಲೈಕ್ ನಿಮ್ಮ ಅಂಗಡಿಲಿ ಎಗ್ ಪಫ್ ಫೇಮಸ್ ಅಥವಾ ಯಾವ ಐಟಮ್ ಫೇಮಸ್ ಅಂತ? ಎಗ್ ಪಫ್ ಫೇಮಸ್ ಇದೆ, ಬರ್ಗರ್, ಸ್ಯಾಂಡ್ವಿಚ್ ಎಲ್ಲ ಫೇಮಸ್. ಒಂದು ಸರಿ ತೊಗೊಂಡಿರೋರು ಒಳ್ಳೆ ಇರ್ತಾರೆ. ಒಳ್ಳೆ. ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು ಅಂಕಲ್.